ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಮಲಾ ಅಮ್ಮನ ಕಾಲನ್ನ ಎಣ್ಣೆ ಹಾಕಿ ಮೆಸೇಜ್ ಮಾಡ್ತಾ ಇರ್ತಾಳೆ ಶಾರದಾ. ಮೆಸೇಜ್ ಮಾಡ್ತಾ ಇರ್ಬೇಕಾದ್ರೆ, ಏನಮ್ಮ ಶಾರದಾ, ನೀನು ನನಗೆ ಬೆಳಗ್ಗೆ ಮತ್ತು ರಾತ್ರಿ 2 ಟೈಮೂ ನನಗೆ ಮೆಸೇಜ್ ಮಾಡ್ತಾ ಇರ್ತೀಯ. ನೀನು ನನಗೆ ಹೋದ ಜನ್ಮದಲ್ಲಿ ಮಗಳಾಗಿದ್ದೆ ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಈ ಜನ್ಮದಲ್ಲಿ ಇಷ್ಟೊಂದು ಸೇವೆ ಮಾಡ್ತಾ ಇದೀಯಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶಾರದಾ ಹೇಳ್ತಾಳೆ, ಏನಮ್ಮ, ನಿಮಗೆ ಸೇವೆ ಮಾಡೋದಕ್ಕೆ ನಿಮಗೆ ಮಗಳೇ ಆಗಿರಬೇಕಾ? ನಾನು ನಿಮ್ಮ ಸೊಸೆಯಾಗಿಯೂ ನಿಮ್ಮ ಸೇವೆ ಮಾಡ್ಬೋದಲ್ವಾ? ಸೊಸೆನೂ ಮಗಳೇ ತಾನೇ ಅಂತ ಹೇಳ್ತಾಳೆ. ಆವಾಗ ಅವಳಿಗೆ ತುಂಬ ಖುಷಿ ಆಗುತ್ತೆ. ಹೌದು ಕಣಮ್ಮ, ಸೊಸೆನೂ ಮಗಳೇ ಅಂತ ಹೇಳಿ ಅವಳು ಕಾಲನ್ನ ಮಸಾಜ್ ಮಾಡ್ತಾ ಇರ್ತಾಳೆ. ಜ್ಯೋತಿಕಾ ಮನೆಯಲ್ಲಿ ಒಳ್ಳೆ ಈ ಅಂಟು ಸುಟ್ಟಿರೋ ಬೆಕ್ತರ ಇಲ್ಲಿಂದಳಿಗೆ ಓಡಾಡ್ತಾ ಇರ್ತಾಳೆ. ಏನಿದು, ಯಾವ ಮೊಬೈಲಲ್ಲೂ ನ್ಯೂಸೇ ಬರ್ತಾ ಇಲ್ವಲ್ಲ? ಎಲ್ಲಿ ನೋಡಿದ್ರು ಇದೇ ಮೇನ್ ನ್ಯೂಸ್ ಆಗಿರಬೇಕಾಗಿತ್ತು. ನಾನು ಅಷ್ಟು ಕಷ್ಟಪಟ್ಟು ನಮ್ಮ ಅಪ್ಪನ ಸಾಯಿಸ್ತಿದ್ದೀನಿ, ಇಲ್ಲಿ ನ್ಯೂಸಲ್ಲಿ ಬರ್ತಾ ಇಲ್ವಲ್ಲ? ಮೋಸ್ಟ್ಲಿ ಇಂಗ್ಲೀಷ್ ನ್ಯೂಸಲ್ಲಿ ಬರ್ತಾ ಇರ್ಬೋದು. ಬಟ್ ಇಂಗ್ಲೀಷ್ ನ್ಯೂಸ್ನ ನೋಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಆವಾಗ ಮೊಬೈಲು ಸ್ವಿಚ್ ಆಫ್ ಆಗಿಬಿಡುತ್ತೆ. ಒಳ್ಳೆ ಟೈಮಲ್ಲಿ ನ್ಯೂಸ್ ನೋಡೋಣ ಅನ್ನೋ ಟೈಮಲ್ಲಿ ಈ ಮೊಬೈಲು ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಚಾರ್ಜಿಗೆ ಹಾಕ್ಬಿಟ್ಟು ಅವಳು ವಾಶ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳು ಹೋಗಿದ್ದಾಗ ಫೋನ್ ಬಡ್ಕೊತಾ ಇರುತ್ತೆ. ಫೋನ್ ಬಡ್ಕೊತಾ ಇರುವಾಗ ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಏನಿದು, ಗೋಲ್ಡಿ ಗೋಲ್ಡಿ ಎಲ್ಲಿದ್ಯಾ ನೀನು, ಫೋನ್ ಬಡ್ಕೊತಾ ಇದೆ ಅಂತ ಕರಿತಾ ಇರ್ತಾಳೆ. ಆದರೆ ಅವಳಿಗೆ ಕೇಳಿಸ್ತಾ ಇರಲ್ಲ. ಅವಾಗ ಬಂದ್ಬಿಟ್ಟು ಫೋನ್ನ ತೊಗೊಂಡು ಅವಳೇ ಫೋನ್ ರಿಸೀವ್ ಮಾಡ್ತಾಳೆ. ಅವಾಗ ರೌಡಿಗಳು, ಏನು ಮೇಡಮ್, ನಮ್ಮನ್ನೆಲ್ಲ ಕೆಲಸ ಆದಮೇಲೆ ಮರ್ತೋಗ್ಬಿಟ್ರಾ? ನಮ್ಮನ್ನ ಎಷ್ಟು ಬೇಗ ಮರಿತೀರೋ ಅಷ್ಟು ಒಳ್ಳೇದಲ್ಲ ಮೇಡಮ್. ನನಗೆ ಆದಷ್ಟು ಬೇಗ ಪೇಮೆಂಟ್ ಮಾಡಿ. ನಮಗೆ ಪೇಮೆಂಟ್ ಮಾಡಿದ್ರೆ ನಾವು ಸುಮ್ಮನೆ ಎದ್ಬಿಡ್ತೀವಿ, ಇಲ್ಲಾಂದರೆ ನಮ್ಗೆ ಗೊತ್ತಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಆವಾಗ ಓಡ್ ಬರ್ತಾಳೆ ಜ್ಯೋತಿಕಾ ಓಡ್ ಬಂದು ಫೋನ್ ಕಿತ್ಕೊತಾಳೆ. ಏನು ಗರಣಿ ನೀನು, ಯಾವ ಫೋನ್ನ ಹೆಂಗೆ ಎತ್ಕೊಬೇಕು ಅಂತ ಗೊತ್ತಾಗೋದಿಲ್ವಾ? ನನ್ನ ಪರ್ಮಿಷನ್ ಇಲ್ದೇ ನನ್ನ ಫೋನ್ನ ಮುಟ್ಬೇಡ್ರಿ ನೀವು. ನನಗೆ ಯಾರೋ ಪೇಮೆಂಟು ಅಂತಿದ್ರು ಗೋಲ್ಡಿ, ಯಾವ ಪೇಮೆಂಟ್ ಮಾಡ್ಬೇಕು ನೀನು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನನಗೆ ಟೆಂಡರು ಮತ್ತು ಪೇಮೆಂಟು ಕಂಪ್ನಿದು ತುಂಬ ವರ್ಕ್ಗಳಿರ್ತವೆ. ಅದ್ರ ವಿಷಯದಲ್ಲಿ ಯಾರೋ ಫೋನ್ ಮಾಡಿರ್ತಾರೆ. ನೀವು ಮತ್ತೆ ನನ್ನ ಫೋನ್ನ ನನ್ನ ಪರ್ಮಿಷನ್ ಇಲ್ಲದೆ ರಿಸೀವ್ ಮಾಡಬಾರ್ದು, ಸರಿನಾ ಅಂತ ಹೇಳ್ಬಿಟ್ಟು ಫೋನ್ನ ಎತ್ಕೊಂಡು, ಏನ್ರಿ ನೀವು, ನಿಮಗೆ ಗೊತ್ತು ಇಲ್ವಾ? ಯಾವಾಗಂದ್ರೆ ಅವಾಗ ಫೋನ್ ಮಾಡಿಬಿಡ್ತೀರಾ? ನಾನು ನಿಮಗೆ ಪೇಮೆಂಟ್ ಮಾಡ್ತೀನಿ, ಸರಿ ಫೋನ್ ಇಡ್ರಿ ಅಂತ ಹೇಳ್ಬಿಟ್ಟು ಫೋನ್ ಫೈಟ್ ಮಾಡಿಬಿಟ್ಟು ಅವ್ರಿಗೆ ಪೇಮೆಂಟ್ನ ಫಸ್ಟ್ ಮಾಡ್ತಾಳೆ. ಪೇಮೆಂಟ್ ಮಾಡಿಬಿಟ್ಟು, ನನ್ನ ಪರ್ಮಿಷನ್ ಇಲ್ಲದೆ ಇನ್ನೊಂದ್ಸತಿ ಫೋನ್ ಎತ್ಬೇಡೋದು ಗ್ರಾನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ತಾಳೆ. ಆವಾಗ ಪಾರಿಜಾತಂಗೆ ಫುಲ್ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಪೇಮೆಂಟ್ ಏನೇ ಇದ್ರೂ ಆಫೀಸಲ್ಲಿ ನೋಡ್ಕೊತಾರಲ್ವಾ, ಇವಳಿಗೆ ಯಾಕೆ ಡೈರೆಕ್ಟಾಗಿ ಫೋನ್ ಮಾಡ್ತಾರೆ? ಅದು ಪೇಮೆಂಟ್ ಕೊಡು ಅಂತ ಇಷ್ಟೊತ್ತಲ್ಲೆಲ್ಲ ಫೋನ್ ಮಾಡ್ತಾರಾ? ಇವಳು ಏನೋ ಮಾಡಕ್ಕೆ ಕೊಟ್ಟಿದ್ದಾಳಲ್ಲ, ಏನು ಮಾಡಕ್ಕೆ ಕೊಟ್ಟಿದ್ದಾಳೆ ನಮ್ಮ ಗೋಲ್ಡಿ, ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ವಿಮಲ್ ಅವ್ರ ಕಾಲನ್ನ ಮಸಾಜ್ ಮಾಡ್ತಾ ಇರ್ತಾಳೆ. ಅವಾಗ ಅವ್ರ ಮನೆ ಹತ್ರ ಒಂದು ಕಾರ್ ಬಂದು ನಿಲ್ಲುತ್ತೆ. ಏನಮ್ಮ ಶಾರದಾ, ಯಾವುದೋ ಒಂದು ಕಾರ್ ಬಂದು ನಿಲ್ತು ಅಂತ ಅನ್ಸುತ್ತೆ, ನಮ್ಮನೆ ಮುಂದೆನೇ ನಿಂತಿದೆ ಅನ್ಸುತ್ತೆ, ಹೋಗಿ ನೋಡ್ತೀಯಾ ಅಂತ ಹೇಳ್ತಾರೆ. ನೋಡ್ತೀನಮ್ಮ ಅಂತ ಹೇಳ್ಬಿಟ್ಟು ಶಾರದಾ ಆಚೆ ಕಡೆಗೆ ಬರ್ತಾಳೆ. ಆಚೆ ಬಂದು ನೋಡಿದ್ರೆ ತಾತ ಬಂದಿರ್ತಾರೆ. ಅವ್ರನ್ನ ನೋಡಿ ಅವಳಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಅವಳು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾಳೆ. ಇಮ್ಯಾಜಿನೇಷನಲ್ಲಿ ತಾತ ಬಂದ್ಬಿಟ್ಟು ಬಾಮ ಇಲ್ಲಿ ಅಂತ ಕರೀತಾರೆ. ಆವಾಗ ಓಡೋಗಿ ತಾತನ ತಪ್ಕೊತಾಳೆ. ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ತಾತ, ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನೀವು ನನ್ನ ಇಷ್ಟು ಬೇಗ ಬರ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಬರಲೇಬೇಕಲ್ವಮ್ಮ, ನನಗೆ ಎಲ್ಲ ವಿಷಯನೂ ಗೊತ್ತಾಯಿತು. ವಿಷಯ ಗೊತ್ತಾದ ಮೇಲೂ ನಾನು ಬಂದಿಲ್ಲ ಅಂದರೆ ತುಂಬ ತಪ್ಪಾಗತ್ತೆ. ನೀನೇ ನನ್ನ ಮೊಮ್ಮಗಳು ಅಂತ ಗೊತ್ತಾದ ಮೇಲೆ ನಾನು ಬರಲೇಬೇಕಲ್ವಮ್ಮ ಅಂತ ಹೇಳ್ತಾನೆ. ಆವಾಗ ತುಂಬ ಖುಷಿ ಆಗುತ್ತೆ ಶಾರದಾಗೆ. ನನಗೆ ನನ್ನ ಸಂತೋಷನ ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿರ್ತಾಳೆ. ಮತ್ತು ನಿನಗೆ ಎಲ್ಲ ವಿಷಯನೂ ಗೊತ್ತಿದ್ರೆ ನನಗೆ ಯಾಕಮ್ಮ ಹೇಳಿಲ್ಲ ನೀನು ಅಂತ ಕೇಳ್ತಾರೆ. ಆವಾಗ ಏನು ಮಾಡೋದು, ಅಲ್ಲಿ ನಾನು ಮನೆ ಹತ್ರ ಬಂದಾಗ ಸುಮಿತ್ರಮ್ಮ ಮೀಡಿಯಾವ್ರ ಮುಂದೆ ಆ ಥರ ಮಾತಾಡ್ತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು. ನಾನು ಯಾರೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಇಷ್ಟು ದೊಡ್ಡ ವಿಷಯನ ನಿನ್ನ ಮನಸ್ಸಲ್ಲೇ ಇಟ್ಕೊಂಡಿದೆಯಲ್ಲ, ಇದು ತಪ್ಪು ತಾನೇ? ನೀನು ನನಗಾದರೂ ಬಂದು ಹೇಳಬೇಕಾಗಿತ್ತು ಅಂತ ತಾತ ಹೇಳ್ತಾ ಇರ್ತಾರೆ. ಅವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲ ಆಚೆ ಬರ್ತಾರೆ. ಏನಿದು, ತಾತ ಬಂದ್ಬಿಟ್ಟಿದ್ದಾರಲ್ಲ, ಏನು ಶಾರದವ್ರೆ, ತಾತ ಬಂದಿದ್ದಾರೆ, ಏನು ವಿಷಯ ಅಂತ ಕೇಳ್ತಾ ಇರ್ತಾನೆ ಸಿದ್ದು. ಅವಾಗ ನಿಮಗೆಲ್ಲ ಒಂದು ಸಂತೋಷದ ವಿಷಯ ಹೇಳಬೇಕು ಅಂತ ಹೇಳಿ ಫುಲ್ ಖುಷಿಲಿ ಇರ್ತಾಳೆ. ನನಗೆ ಏನು ಹೇಳೋದು ಅಂತಲೇ ನನಗೆ ಬಾಯಿ ಬರ್ತಾ ಇಲ್ಲ, ಅಷ್ಟೊಂದು ನನಗೆ ಖುಷಿಯಾಗಿದೆ ಅಂತ ಹೇಳ್ತಾ ಇರ್ತಾಳೆ. ತಾತ, ನನ್ನ ಮೊಮ್ಮಗಳಿಗೆ ಖುಷಿಗೆ ಮಾತೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳ್ಬಿಟ್ಟು ವಿಮಲಾ ಕೇಳ್ತಾಳೆ, ಏನಪ್ಪ, ಏನು ಹೇಳ್ತಾ ಇದ್ದೀರಾ ನೀವು, ಮೊಮ್ಮಗಳ ಅಂತ ಕೇಳ್ತಾಳೆ. ಹೌದಮ್ಮ, ಈ ಶಾರದನೇ ನನ್ನ ನಿಜವಾದ ಮೊಮ್ಮಗಳು, ಇವಳೇ ನನ್ನ ನಿಜವಾದ ಮೊಮ್ಮಗಳು ಅಂತ ಗೊತ್ತಾಯಿತು. ಅದಕ್ಕೆ ನಾನು ನೋಡ್ಕೊಂಡು ಹೋಗೋದಕ್ಕೆ ಅಂತ ಇಷ್ಟು ದೂರ ಬಂದೆ ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಅವಳಿಗೆಲ್ಲ ತುಂಬ ಖುಷಿ ಆಗ್ತಾ ಇರುತ್ತೆ. ಇವಳು ಯಾರು ಗೊತ್ತಾ, ನಿನ್ನ ನಿಜವಾದ ಅತ್ತೆ, ಇವಳು ನಮ್ಮ ದಶರಥ ಸುಮಿತ್ರನ ಮಗಳು ಕಣಮ್ಮ ಅಂತ ತಾತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿ ವಿಮಲಂಗೆ ತುಂಬ ಖುಷಿ ಆಗುತ್ತೆ.
ಹೌದಾ, ನಿಜವಾಗ್ಲೂ ನಮ್ಮನೆ ಮಗಳ ಶಾರದಾ ಅಂತ ಹೇಳಿ ವಿಮಲಂಗೂ ತುಂಬ ಖುಷಿ ಆಗ್ತಾ ಇರುತ್ತೆ, ಸಿದ್ದು ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ. ಅಯ್ಯೋ, ನೀವು ನನ್ನ ಅತ್ತೆ ಮಗಳ, ನನಗೆ ಕೇಳಿ ತುಂಬ ಸಂತೋಷ ಆಗ್ತಿದೆ. ನಿಮ್ಮ ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ಸಿಕ್ಬಿಟ್ರೆ ಶಾರದಾ ಅವರೇ, ನನಗೆ ಸಂತೋಷ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತೇಳಿ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಕನ್ಸು ಕಾಣ್ಕೊಂಡು ಶಾರದಾ ಹಂಗೆ ನಿಂತಿರ್ತಾಳೆ. ಆವಾಗ ತಾತ ಗದರಿಸ್ತಾರೆ. ಆಗ ಎಚ್ಚರಿಕೆ ಆಗುತ್ತೆ ಅವಳಿಗೆ. ತಾತ, ಸಾರಿ ತಾತ, ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಎಷ್ಟೊತ್ತಿಂದ ಕರಿತಾ ಇದ್ದೀನಿ, ನೀನು ಸುಮ್ಮನೆ ಒಳ್ಳೆ ಗಡ ಬಡ್ದವ್ರಂಗೆ ಕೂತಿದ್ಯಲ್ಲ, ಫಸ್ಟ್ ಹೋಗಲ್ಲಿ ನನ್ನ ಮಗಳನ್ನ ಕರಿ, ನನ್ನ ಮಗಳನ್ನ ನೋಡಬೇಕು ನಾನು ಅಂತ ಹೇಳ್ತಾನೆ. ಆಗ ಓಡ್ ಬರ್ತಾಳೆ ಒಳಗಡೆಗೆ ಬಂದ್ಬಿಟ್ಟು, ವಿಮಲಾ ಅಮ್ಮ, ತಾತ ಬಂದಿದ್ದಾರೆ ನಿಮ್ಮನ್ನ ನೋಡೋದಕ್ಕೆ ಅಂತ ಹೇಳ್ತಾರೆ. ಆವಾಗ ಸಿದ್ದು, ವಿಮಲಾ ಎಲ್ಲರೂ ಮನೆಯವರೆಲ್ಲರೂ ಆಚೆಗೆ ಬರ್ತಾರೆ. ಆವಾಗ ಅಪ್ಪ ಅಂತ ನೋಡ್ಬಿಟ್ಟು ಅವಳು ಓಡೋಡಿ ಗಾಡೀಲಿ ಬರ್ತಾಳೆ. ಬಂದ್ಬಿಟ್ಟು, ಅಪ್ಪ, ನಾನು ನಿಮ್ಮನ್ನ ನೋಡಿ ತುಂಬ ದಿವಸ ಆಗಿತ್ತಪ್ಪ, ನಂಗೆ ನಿಮ್ಮನ್ನ ನೋಡಿ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹೌದು ಕಣಮ್ಮ, ನನಗೂ ತುಂಬ ಸಂತೋಷ ಆಯಿತು, ನಿನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು, ಅದಕ್ಕೇ ನಾನು ಗಾಡೀಲಿ ತಗೊಂಡು ಬಂದ್ಬಿಟ್ಟೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ಹೇಗಿದ್ದೀಯಮ್ಮ ಅಂತ ಕೇಳ್ತಾ ಇರ್ತಾರೆ. ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಸೊಸೆ ಮಗನ ಜೊತೆ ನಮ್ಮ ಮನೆಯವ್ರ ಜೊತೆ ತುಂಬ ಚೆನ್ನಾಗಿದ್ದೀನಿ ಅಪ್ಪ ಅಂತ ಹೇಳ್ತಾ ಇರ್ತಾಳೆ. ನೀವು ಹೇಗಿದ್ದೀರಪ್ಪ ಅಂತ ಕೇಳ್ತಾಳೆ. ಆವಾಗ ನಾನು ಚೆನ್ನಾಗಿದ್ದೀನಿ ಅಮ್ಮ, ಆದರೆ ನೀನು ನಿನ್ನ ಮಗ ಸೊಸೆ ಜೊತೆ ಇದೆಯಾ, ಆದರೆ ನನ್ನ ಮಗಳು ನನ್ನ ಜೊತೆಯಲ್ಲಿಲ್ವಲ್ಲ, ಅದಕ್ಕೆ ನಂಗೆ ತುಂಬ ದುಃಖ ಆಗ್ತಾ ಇದೆ, ಅದಕ್ಕೆ ನಾನು ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದೆ ಅಂತ ಹೇಳ್ತಾರೆ. ಅದು ಹೇಗಾಗುತ್ತೆ ಅಪ್ಪ ಅಂತ ಕೇಳ್ತಾ ಇರ್ತಾಳೆ. ಹೆಂಗೆ ನಿನ್ನ ಮಗ ಮತ್ತು ನಿನ್ನ ಸೊಸೆಯವ್ರ ಜೊತೆ ಇದ್ದರೆ ಖುಷಿಯಾಗಿರ್ತೀಯೋ, ನಾನು ಅಷ್ಟೇ, ನನ್ನ ಮಗಳು ನನ್ನ ಜೊತೆನೇ ಇರಬೇಕು, ನನ್ನ ಜೊತೆ ನನ್ನ ಮನೇಲೇ ಇತ್ತು ಅಂದರೆ ಅವಾಗ ನಂಗೆ ಸಂತೋಷ ಆಗುತ್ತೆ, ನೀನು ನನ್ನ ಜೊತೆ ಇರಬೇಕು ಕಣಮ್ಮ. ಇದೇ ವಿಷಯನ ಗುರುಗಳೂ ಹೇಳಿದ್ರು. ಗುರುಗಳು ಮನೆಗೆ ಬಂದಿದ್ದರು. ಗುರುಗಳು ಹೇಳ್ತಾರೆ, ಏನಿದು ಮನೆಯೆಲ್ಲ ಖಾಲಿ ಇದೆ, ಮನೇಲಿ ಯಾರೂ ಕಾಣಿಸ್ತಾನೇ ಇಲ್ಲ ಅಂತ ಹೇಳ್ತಾರೆ. ಆಗ ತಾತ ಕೇಳ್ತಾರೆ, ಏನು ಗುರುಗಳೇ, ಮನೆಯಲ್ಲಿ ಎಲ್ಲರೂ ಇದ್ದೀವಲ್ಲ ಅಂತ. ಆವಾಗ ನೋಡು, ನಿಮ್ಮ ಮನೇಲಿ ಈಗ ನೀನು ಒಂದು ವಿಗ್ರಹ ತೊಗೊಂಬರ್ತೀಯ, ಅದು ಫುಲ್ಲು ಒಳಗಡೆ ಎಲ್ಲ ಟೊಳ್ಳಾಗಿರುತ್ತೆ, ಮೇಲ್ ಮಾತ್ರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆವಾಗ ನೀನು ಆ ವಿಗ್ರಹನ ತಂದು ಮನೇಲಿ ಇಟ್ಟು ಪೂಜೆ ಮಾಡ್ತೀಯಾ ಅಂತ ಕೇಳ್ತಾರೆ. ಅದೆಂಗಾಗುತ್ತೆ, ಇಲ್ಲ ಅಂತ ಹೇಳ್ತಾರೆ. ಆವಾಗ ಇಲ್ಲ, ನೀನು ಅದೇ ಥರನೇ ಮಾಡ್ತಾ ಇರೋದು, ಮನೇಲಿ ಯಾರು ಇರಬೇಕೋ ಅವರೇನೇ ಇಲ್ವಲ್ಲ, ನಿಮ್ಮ ಮನೇಲಿ ಇರಬೇಕಾದವ್ರು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನಿಮ್ಮ ಮನೆಗೆ ಮುಂದೆ ಬರೋವಂಥ ಗಂಡಾಂತರ ತುಂಬ ದೊಡ್ಡ ಗಂಡಾಂತರ ಬರೋದಿದೆ, ಆ ಗಂಡಾಂತರ ಬಂತು ಅಂದರೆ ನಿಮ್ಮ ಮನೆಯೇ ಆಹುತಿ ತೊಗೊಂಡ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಆಗ ಸುಮಿತ್ರಂಗೆ ಶಾಕ್ ಆಗಿಬಿಡುತ್ತೆ. ಅಯ್ಯೋ, ನಮ್ಮ ಮನೆಗೆ ಏನಾಗ್ಬಿಡುತ್ತೆ, ನಮ್ಗೆ ಏನಾದ್ರು ಮುಂದೆ ಸಮಸ್ಯೆಗಳು ಬರೋದಿದೆಯಾ, ಇನ್ನೂ ಇಷ್ಟು ದಿನ ನೋಡಿದಲ್ದೇ ಇನ್ನೂ ಏನೇನು ಸಮಸ್ಯೆಗಳನ್ನ ಅನುಭವಿಸ್ಬೇಕಾ ಅಂತ ಎದುರ್ಕೊತಾ ಇರ್ತಾಳೆ. ಆಗ ದಶರಥ ಸಮಾಧಾನ ಮಾತಾಡ್ತಾನೆ. ಇಲ್ಲ ಸುಮಿತ್ರ, ನೀನು ಗಾಬರಿ ಆಗಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ, ನೀನು ಗಾಬರಿ ಮಾಡ್ಕೊಂಬೇಡ, ಸ್ವಲ್ಪ ಸಮಾಧಾನವಾಗಿರು. ಈಗ ಸಮಸ್ಯೆಗಳನ್ನ ಹೇಳಿದ ಗುರುಗಳು ಅದಕ್ಕೆ ಪರಿಹಾರನೂ ಹೇಳ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರು, ಅವರು ಪರಿಹಾರ ಹೇಳೋವರೆಗೂ ಕೇಳೋಣ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಿರ್ತಾರೆ. ಆವಾಗ ಇದಕ್ಕೆ ಪರಿಹಾರ ಇದೆ ಕಣಮ್ಮ, ಏನು ಗೊತ್ತಾ, ನೀನು ಫಸ್ಟು ಹೋಗಿ ಈ ಮನೆಗೆ ಬೇಕಾಗಿರೋದು ಅದನ್ನು ಗಂಡಾಂತರನೆಲ್ಲ ತಡೆಯೋಂಥ ವ್ಯಕ್ತಿ ಬೇಕು, ನಾನು ಹೇಳೋ ಕೆಲಸನ ಮಾಡ್ತೀಯಾ ಅಂತ ಕೇಳ್ತಾರೆ. ಮಾತನ್ನು ನಾನು ಯಾವಾಗ ನಿರ್ಲಕ್ಷ್ಯ ಮಾಡಿದ್ದೀನಿ, ನಾನು ಮಾಡೇ ಮಾಡ್ತೀನಿ ಗುರುಗಳೇ, ನಮ್ಮ ಮನೇನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ನೋಡು, ಈ ಮನೆಗೆ ನೀನು ಉಳಿಸ್ಕೋಬೇಕು ಅಂದರೆ ಫಸ್ಟು ನೀನು ಹೋಗಿ ನಿನ್ನ ಮಗಳನ್ನ ಕರ್ಕೊಂಬ, ನಿನ್ನ ಮಗಳು ಈ ಮನೆಗೆ ಬಂತು ಅಂದರೆ ಮಾತ್ರ ಈ ಮನೇನ ನೀನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಅವಳಿಲ್ಲ ಅಂದರೆ ನಿನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಓ, ಗುರುಗಳು ಏನು ವಿಮಲನ ಬಗ್ಗೆ ಹೇಳ್ತಿದ್ದಾರಾ, ವಿಮಲನ ನಾನಾಗಿ ಹೋಗಿ ಕರೀಲಿ, ಅವಳು ನೋಡಿದ್ರೆ ಅವ್ನ ಮಗನ ಜೊತೆ ಸೇರ್ಕೊಂಡಿದ್ದಾಳೆ, ನಾನು ಇಲ್ಲಿಗೆ ಹೆಂಗೆ ಕರ್ಕೊಂಬರಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಏನು ನಾನು ಹೇಳೋದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದೆಯಾ, ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಮನೇನ ಉಳಿಸ್ಕೊಳೋದಕ್ಕೆ ಆಗೋದಿಲ್ಲ, ಹೋಗು, ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ನಿಮ್ಮ ಕೃಪಾ ದೃಷ್ಟಿಯಿಂದನೇ ನಮ್ಮ ಮನೆ ಚೆನ್ನಾಗಿರೋದು, ನಿಮ್ಮ ಮಾತೇ ನನಗೆ ವೇದವಾಕ್ಯ, ನಾನು ಆದಷ್ಟು ಬೇಗ ವಿಮಲನ್ನು ಕರ್ಕೊಂಬರ್ತೀನಿ ಅಂತ ತಾತ ಹೇಳ್ತಾರೆ. ಮನೆ ಮೇಲೆ ಕೆಲವೊಂದು ಕೆಟ್ಟ ದುಷ್ಟ ಶಕ್ತಿಗಳು ಕಣ್ಬಿಟ್ಟಿವೆ ಅಂತ ಹೇಳಿ ಪಾರಿಜಾತನ ಕಡೆ ನೋಡ್ತಾರೆ. ಅದನ್ನೆಲ್ಲ ಸರಿ ಹೋಗ್ಬೇಕಂದ್ರೆ ನಿನ್ನ ಮಗಳು ಈ ಮನೆಗೆ ಬರಲೇಬೇಕು ಅಂತ ಹೇಳ್ತಾರೆ. ಆಯಿತು ಗುರುಗಳೇ, ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಸರಿ, ನಾನು ಬಂದಿದ್ದ ಕೆಲಸ ಮುಗೀತು, ನಿಮ್ಮನ್ನೆಲ್ಲ ಎಚ್ಚರಿಸ್ಬೇಕಾಗಿತ್ತು, ಅದಕ್ಕೆ ನಾನು ಬಂದೆ ಅಂತ ಹೇಳ್ಬಿಟ್ಟು, ಸರಿ ನಾನು ಹೊಡ್ತೀನಿ ಅಂತ ಎದ್ದು ನಿಂತ್ಕೊತಾರೆ. ಅವಾಗೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾರೆ. ಆವಾಗ ತಾಂಬೂಲನೆಲ್ಲ ಕೊಟ್ಬಿಟ್ಟು, ಸರಿ ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಗುರುಗಳು ಅಲ್ಲಿಂದ ಹೊಡ್ತಾರೆ. ಇಷ್ಟ ಆಯಿತು ಅಮ್ಮ, ನೀನು ನಮ್ಮ ಮನೇಲಿದ್ರೇ ನಮಗೆ ಎಲ್ಲ ಒಳ್ಳೇದಾಗುತ್ತಂತೆ, ಇಲ್ಲಾಂದರೆ ತುಂಬ ಕಷ್ಟ ಬರುತ್ತೆ, ಮುಂದೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳಿದ್ರು, ನೀನು ಆದಷ್ಟು ಬೇಗ ನಮ್ಮ ಮನೆಗೆ ಬಂದುಬಿಡು ಅಂತ ತಾತ ಕೇಳ್ಕೊತಾ ಇರ್ತಾರೆ ವಿಮಲನ ಹತ್ರ. ವಿಮಲ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.